टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲೂ ಕೂಡ ಬಣ ರಾಜಕೀಯ ಜೋರಾಗ್ತಾ ಇದೆ. ಜಿಎಂ ಸಿದ್ದೇಶ್ವರ್ ರೇಣುಕಾಚಾರ್ಯ ಬಣದ ನಡುವೆ ತಿಕ್ಕಾಟ. ದಾವಣಗೆರೆ ಜಿಲ್ಲಾ ಬಿಜೆಪಿ ಒಳಗೆ ಜಿಎಂ ಸಿದ್ದೇಶ್ವರ್ ರೇಣುಕಾಚಾರ್ಯ ಬಣದ ನಡುವೆ ಕಿತ್ತಾಟ. ಸದಾ ಒಂದಿಲ್ಲೊಂದು ಸಮಸ್ಯೆಗಳಾಗ್ತಾ ಇದೆ. ಯಾಕಂದ್ರೆ ಹೇಳಿಕೆಗಳನ್ನ ರೇಣುಕಾಚಾರ್ಯ ಅಂತೂ ಕೊಡ್ತಾನೆ ಇರ್ತಾರೆ. ಎಂಪಿಆರ್ ವಿರುದ್ಧ ಶಾಸಕ ಯತ್ನಾಳ್ ಮಾದರಿ ಕ್ರಮ ಆಗಬೇಕು, ಬಾಯಿಗೆ ಬಂದಾಗ ಮಾತನಾಡ್ತಾರೆ ಇವರು. ಅಶ್ವಥ್ ನಿವಾಸದಲ್ಲಿ ನಡೆದಂತ ಸಭೆಯಲ್ಲಿ ಕೆಲ ನಾಯಕರ ಆಗ್ರಹ. ಮೊನ್ನೆಯಷ್ಟೇ ಶಾಸಕ ಅಶ್ವಥ್ ನಿವಾಸದಲ್ಲಿ ನಡೆದಂತ ಮೀಟಿಂಗ್. ಲೋಕಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ ಪರವಾಗಿ ಎಂಪಿ ರೇಣುಕಾಚಾರ್ಯ ಕೆಲಸ ಮಾಡಿದ್ದಾರೆ. ಸದಾ ಒಂದಿಲ್ಲ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾನೆ ಇರ್ತಾರೆ. ಅದರಿಂದ ಮುಜುಗರ ಆಗುತ್ತೆ. ಹೇಗೆ ಯತ್ನಾಳ್ ವಿರುದ್ಧ ಕ್ರಮ ಆಯಿತೋ ಹಾಗೆ ರೇಣುಕಾಚಾರ್ಯ ವಿರುದ್ಧ ಕೂಡ ಕ್ರಮ ಆಗಬೇಕು. ದಾವಣಗೆರೆ ಕ್ಷೇತ್ರದ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನೋದೀಗ ಒಂದಷ್ಟು ಸ್ಥಳೀಯ ನಾಯಕರು, ದಾವಣಗೆರೆ ನಾಯಕರು ಮಾಡ್ತಿರುವಂತ ಆರೋಪ. ಮಾಜಿ ಸಚಿವ ರೇಣುಕಾಚಾರ್ಯ ದುಡ್ಡು ಪಡೆದ ಬಗ್ಗೆ ಕೂಡ ಆರೋಪ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಈ ಮೀಟಿಂಗ್ನಲ್ಲಿ. ಸೊ ಕಾಂಗ್ರೆಸ್ನ ಶಾಸಕ ಶಿವಗಂಗಾ ಬಸವರಾಜ್ ಅವರು ಕೂಡ ಆರೋಪ ಮಾಡಿದ್ದಾರೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವಂಥ ರೇಣುಕಾಚಾರ್ಯ ವಿರೋಧಿ ಪಡೆ. ಸೊ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ತೀವ್ರಗೊಂಡಂಥ ಬಣ ರಾಜಕೀಯ. ಹಾಗಾಗಿ ಒಂದು ಕಡೆ ಬಾಗಲಕೋಟೆ, ಇನ್ನೊಂದು ಕಡೆ ದಾವಣಗೆರೆ, ಎರಡೂ ಜಿಲ್ಲೆಗಳಲ್ಲಿ ಇರುವಂಥ ಈ ಬಣ ರಾಜಕೀಯ ಏನಿದೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ. ಯಾಕಂದರೆ ಮುಂದಿನ 2028ರ ವಿಧಾನಸಭಾ ಚುನಾವಣೆಗೆ ಈಗಲಿಂದಲೇ ಒಂದಷ್ಟು ತಯಾರಿಗಳು ನಡೀತಾ ಇರುತ್ತೆ. ಬಿ ಜೆ ಪಿಯಲ್ಲಿ ಸಾಮಾನ್ಯವಾಗಿ ಈ ಪ್ಲಾನಿಂಗ್ಗಳು ಮುಂಚಿತವಾಗಿಯೇ ಆರಂಭ ಆಗಿರುತ್ತೆ. ಆದರೆ ರಾಜ್ಯದ ಈ ಜಿಲ್ಲಾವಾರು ಸಮಸ್ಯೆಗಳನ್ನು ಮೊದಲು ಕ್ಲಿಯರ್ ಮಾಡ್ತಾ ಹೋದರೆ ಅದಾದ ನಂತರ ರಾಜ್ಯ ಮಟ್ಟದಲ್ಲಿರುವಂಥ ಸಮಸ್ಯೆಗಳೇನಿದೆ ಅದನ್ನು ಕ್ಲಿಯರ್ ಮಾಡಬಹುದು. ತನ್ನಂತಾನೇ ಒಂದಷ್ಟು ದಾರಿ ಸುಗಮ ಆಗುತ್ತೆ ಅನ್ನೋದು. ಸದ್ಯಕ್ಕೆ ಎಂಪಿ ರೇಣುಕಾಚಾರ್ಯ ವಿರುದ್ಧ ಶಾಸಕ ಯತ್ನಾಳ್ ಮಾದರಿ ಕ್ರಮ ಆಗಬೇಕು. ಅವರ ಮಾತು, ಕೊಡ್ತಿರುವಂಥ ಹೇಳಿಕೆ ಭಾಳ ಗೊಂದಲಮಯವಾಗಿರುತ್ತೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗಬೇಕು ಅಂತ ಆಗಿದೆ ಅಂತಂದರೆ ಬಿ ಜೆ ಪಿ ಪಕ್ಷಕ್ಕೆ, ಅದಕ್ಕೆ ಕಾರಣ ಎಂಪಿ ರೇಣುಕಾಚಾರ್ಯ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿರೋದು ಈಗ ಆರೋಪ ಕೇಳಿಬರ್ತಾ ಇದೆ. ಜೂನ್ 30ರಂದು ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಮೀಟಿಂಗ್. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಮ್ಮುಖದಲ್ಲಿ ಮಹತ್ವದ ಸಭೆ. ದಾವಣಗೆರೆ ಜಿಲ್ಲೆಯ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕ ಬಿಪಿ ಹರೀಶ್ ಸೇರಿದ ಹಾಗೆ ಪ್ರಮುಖರ ಜೊತೆ ಸಭೆ. ಅಂದರೆ ನಾಳೆ ಜೂನ್ 30 ಈ ಸಭೆ ನಡೆಯುತ್ತೆ. ದಾವಣಗೆರೆ ಜಿಲ್ಲೆಯ ಬಿಜೆಪಿ ಗೊಂದಲಕ್ಕೆ ತೆರೆ ಬೀಳುವಂತ ಸಾಧ್ಯತೆ ಇದೆ. ಜೊತೆಗೆ ರೇಣುಕಾಚಾರ್ಯ ವಿರುದ್ಧ ಕ್ರಮ ಆಗಬೇಕು ಅಂತ ಬಲವಾದಂಥ ಆಗ್ರಹ ಕೇಳಿ ಬರುವಂಥ ನಿರೀಕ್ಷೆ ಇದೆ. ಜೂನ್ 30 ಅಂದರೆ ನಾಳೆ ಒಂದು ಮಹತ್ವದ ಸಭೆ ಆಗಲಿದೆ. ಜಿಎಂ ಸಿದ್ದೇಶ್ವರ್ ಹಾಗೆ ಬಿಪಿ ಹರೀಶ್ ಇವರೆಲ್ಲರೂ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಭಾಳ ಮುಖ್ಯವಾಗಿ ಎಂಪಿ ರೇಣುಕಾಚಾರ್ಯ ಅವರ ನಡೆಯ ಬಗ್ಗೆ, ಅವರ ಇತ್ತೀಚಿನ ಹೇಳಿಕೆಗಳ ಬಗ್ಗೆ ಸಾಕಷ್ಟು ಅಪಸ್ವರ ಎದ್ದಿದೆ. ಸೊ ಎಂಪಿಆರ್ ವಿರುದ್ಧ ಶಾಸಕ ಯತ್ನಾಳ್ ಮಾದರಿ ಕ್ರಮ ಆಗಬೇಕು ಅನ್ನೋ ಒತ್ತಾಯ ಕೂಡ ನಾಳೆ ಕೇಳಿ ಬರಬಹುದು.